ಒಂದ್ ನಿಮಿಷ ಯಾರು ಸ್ಕಿಪ್ ಮಾಡ್ಬಿಡಿ. ನಮ್ಮ ಪಕ್ಕದ ರಾಜ್ಯ ಕೇರಳ ಬಿಟ್ರೆ ನಮ್ಮ ಕೊಡುಗೆ ಅನ್ಸುತ್ತೆ 3 ಧರ್ಮದವರು ಅಣ್ಣ ತಮ್ಮಂದಿರ್ ತರ ಇರೋದು. ಆದ್ರೆ ನಮ್ಮ ಕೊಡಗುಗೂ ಆ ಹಾಳಾಗಿದ್ದು ಹಿಂದೂ ಮುಸ್ಲಿಂ ಗಲಾಟೆ ಬರೋ ತರ ಕಾಣ್ತಿದೆ. ನಾನ್ ರೀಸೆಂಟ್ ಆಗಿ ಈ ವಿಡಿಯೋ ನೋಡಿದೆ. ಇದು ರೀಸೆಂಟ್ ಆಗಿ ನಡೆದ ಘಟನೆನೆ. ನಮ್ಮ ನಾಪಕ್ಲು ಸಮೀಪ ಇರುವ ಎಮ್ಮೆಮಾಡಿನಲ್ಲಿ ಒಂದು ಮುಸಲ್ಮಾನ್ ಯುವಕನ ಮದುವೆ ನಡೆಯುತ್ತೆ. ಆ ಮದುವೆಲಿ ಮದುಮಗ ಹಾಗೂ ಅವನ ಸ್ನೇಹಿತರು ಸೇರ್ಕೊಂಡು ನಮ್ಮ ದೈವನ ಹೀಯಾಳಿಸಿ ತಮಾಷೆ ಮಾಡಿದ್ದಾರೆ. ಇದು ತುಂಬಾ ದೊಡ್ಡ ತಪ್ಪು. ಈ ರೀತಿ ಹಿಂದೂ ಮುಸ್ಲಿಂ ಗಲಾಟೆ ಸನ್ನಿವೇಶಗಳನ್ನ ನೀವೇ ಕ್ರಿಯೇಟ್ ಮಾಡಿ ಆಮೇಲೆ ಇದೆಲ್ಲ ಕೆಲಸ ಸರ್ಕಾರದ್ದು ಅಂತೀರಾ. ದಯವಿಟ್ಟು ಯಾರು ಕೂಡ ನಮ್ಮ ಕೊಡಗಿಗೆ ಈ ತರ ಹಿಂದೂ ಮುಸ್ಲಿಂ ಗಲಾಟೆ ತರಕ್ ಹೋಗ್ಬೇಡಿ. ಇದು ತಪ್ಪಾಗಿರೋ ಕಾರಣ ಇದಕ್ಕೆ ಕ್ಷಮೆ ಕೇಳಲೇಬೇಕು. ದಯವಿಟ್ಟು ಅವ್ರಿಗೆ ರೀಚ್ ಆಗೋ ಗಂಟ ಶೇರ್ ಮಾಡಿ. ಆಮೇಲೆ ತುಂಬಾ ಜನ ಹೇಳ್ತಾ ಇದ್ದಾರೆ ಕಾಡ್ ಮನ್ಸರು ಕೂಡ ಸೊಪ್ಪು ಅದು ಇದು ಕಟ್ಕೊಳ್ತಾರೆ, ಅವ್ರನ್ನು ದೈವಕ್ಕೆ ಅವಮಾನ ಮಾಡ್ತಾ ಇದಾರ ಅಂತ. ಆ ತರ ಕೇಳೋ ಜನಕ್ಕೆ ಗುರು ಅವನೇ ಅವನ್ ಬಾಯಲ್ಲಿ ಹೇಳಿದ್ದಾನೆ ದೈವ ದೈವ ಅಂತ. ಅವನೇ ದೈವ ದೈವ ಅಂದು ಅವಮಾನ ಮಾಡಿದ್ದಾನೆ. ಹೇಗ್ ಸುಮ್ನಿರೋದು? ಇಲ್ಲ ಅಂದಿದ್ರೆ ನಾನ್ ಕೂಡ ಇದಕ್ಕೆ ವಾಯ್ಸ್ ರೈಸ್ ಮಾಡ್ತಿರ್ಲಿಲ್ಲ. ನಮ್ಮಲ್ಲೇ ಎಷ್ಟೋ ಜನ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಮಸೀದಿಲಿ ಅಲ್ಲಕ್ ಹೋಗೋಗನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಈ ತರ ಬೇರೆ ಧರ್ಮದ ದೇವ್ರ ಮೇಲೆ ಯಾರು ತಮಾಷೆ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಾವುಗಳು ನಂಬೋದು ಕರ್ಮ. ಯಾಕಂದ್ರೆ ಕರ್ಮ ರಿಟರ್ನ್ಸ್ ಅನ್ನೋದು 100% ಸತ್ಯ. ಅದನ್ನೇ ನಾವೆಲ್ಲರೂ ನಂಬೋದು. ಲಾಸ್ಟ್ ಆಗಿ ನಾವ್ ಒಂದ್ ಮಾತು ಹೇಳೋದಷ್ಟೇ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಅನ್ನೋ ಕಳಂಕನ ಕೊಡಗಿಗೆ ತರಬೇಡಿ. ನಾವೆಲ್ಲರೂ ಅಣ್ಣ ತಮ್ಮಂದಿರ್ ತರ ಸ್ನೇಹದಲ್ಲಿದ್ದೀವಿ. ಅದನ್ನೇ ಮುಂದುವರ್ಸೋಣ. ನಮ್ಮ ಕೊಡಗಿನಲ್ಲಿ ಧರ್ಮ ಬೇರೆ ಆಗಿರ್ಬೋದು, ಆದ್ರೆ ಮಾನವೀಯತೆ ಒಂದು ಮಾಡಿದೆ. ಎಷ್ಟೋ ಜನಗಳು ಧರ್ಮ ನೋಡೋದೆ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಮಳೆಗಾಲಗಳನ್ನೆಲ್ಲ ನೆನ್ಸ್ಕೊಳ್ಳಿ, ಆ ಗಂಜಿ ಕೇಂದ್ರ ಅಂತೆ ಅದು ಇದು ಎಲ್ಲ ಆಗಿದೆ. ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಹಿಂದೂಗಳು ಕೂಡ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಮುಸ್ಲಿಂಗಳು ಕೂಡ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಯಾರು ಕೂಡ ಧರ್ಮ ಅಂತ ಹಿಂದೆ ಸರಿಲೇ ಇಲ್ಲ. ಯಾರೋ ಕೆಲ್ಸಕ್ಕೆ ಬರೋ ಜನಗಳಿಂದ ಈ ತರ ಸನ್ನಿವೇಶಗಳು ಕ್ರಿಯೇಟ್ ಆಗಿ ಹಿಂದೂ ಮುಸ್ಲಿಂ ಜಗಳ ಆಗ್ಬೋದು ಮುಂದೆ. ಯಾವುದೇ ಧರ್ಮದವರು ಆಗ್ಲಿ ಎಚ್ಚೆತ್ಕೊಳ್ಳಿ. ನಾವೆಲ್ಲರೂ ಒಂದೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು.